ರ್ಯಾಪಿಡ್ ಕ್ವಶನ್ಸ್ ಇರುತ್ತೆ, ಯೋಚನೆ ಮಾಡ್ದೇನೆ ರ್ಯಾಪಿಡ್ ಆಗಿ ಹೇಳ್ಬೇಕು ಆಯ್ತಾ. ದಮ್ ಹಾಕೋ. ಇಲ್ಲ ಆಗ ನನ್ಗೆ ನಾಟಕ ಮಾಡಕ್ಕೆ ನಾನು ಅಷ್ಟೇ. ಆಮೇಲೆ ತಪ್ಪು ಮಾಡ್ತಾರೆ, ನೀವು 100 ತಪ್ಪು ಮಾಡ್ತೀರಾ. ಹಸುವಾದಾಗ ಕೋಪ ಬರೋದು ಯಾರಿಗೆ? ಓ ಸೂಪರ್. ಅವ್ರಿಬ್ರು ಗಣಗಳು ಚೆನ್ನಾಗಿದ್ದೇನೆ, ಅದಕ್ಕೆ ತುಂಬಾ ಚೆನ್ನಾಗಿ ಒಬ್ರು ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಜಗಳ ಆಡ್ತೀವಿ. ಸರಬಿ ತೇಜು ಕರೆಕ್ಟ್ ನೆನ್ಪು ಇಟ್ಕೊಂಡು ನಾನೇ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಗೈಸ್ ಇಬ್ರಿಗೂ ಇಷ್ಟ ಇಲ್ವಂತೆ, ಬೇಗ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ನಮ್ಮ ಜೊತೆ ಇದ್ದಾರೆ ಇನ್ಸ್ಟಾಗ್ರಾಮ್ ಬ್ಯೂಟಿಫುಲ್ ಕಪಲ್ಸ್ ಆದಂತ ತೇಜು ಸುರಭಿ ಅವರು. ಸೊ ಅವರು ಇಷ್ಟು ವರ್ಷ ಲವ್ ಮಾಡಿ ಒಬ್ರಿಗೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು 20 ಕ್ವಶನ್ಸ್ನ ಅರೇಂಜ್ ಮಾಡಿದ್ದೀನಿ. ಒಬ್ರಿಗೊಬ್ರು ಯಾವ ರೀತಿ ಹೇಳ್ತಾರೆ ಅಂತ ನೋಡೋಣ. ತುಂಬಾ ರ್ಯಾಪಿಡ್ ಕ್ವಶನ್ಸ್ ಇರುತ್ತೆ, ಯೋಚನೆ ಮಾಡ್ದೇನೆ ರ್ಯಾಪಿಡ್ ಆಗಿ ಹೇಳ್ಬೇಕು ಆಯ್ತಾ. ಆ ಥರ ತೋರಿಸ್ಬೇಕಷ್ಟೇ, ನೋಡ್ಬಾರ್ದು ಒಬ್ರಿಗೊಬ್ರು. ಅವ್ನು ಕಾಣಿಸ್ತಾನೆ ಫ್ರೇಮಲ್ಲಿ, ನೀನು ಕಾಣಿಸಲ್ಲ. ಇಲ್ಲ ಕಾಣಿಸ್ತಾಳ ಕಣ ಚೂರು ಅಷ್ಟೇ ಸಾಕು ಆಯ್ತಾ. ಒಬ್ರಿಗೊಬ್ರು ನೋಡ್ಕೋಬಾರ್ದು ಹೇಳಿದೀನಿ. ಸೊ ಲೆಟ್ ಸ್ಟಾರ್ಟ್ ದ ಗೇಮ್ ಆ್ಯಂಡ್ ಫಸ್ಟ್ ಕ್ವಶನ್ ಬಂದು ಹೂ ಇಸ್ ಮೋರ್ ರೊಮ್ಯಾಂಟಿಕ್? ರ್ಯಾಪಿಡ್ ಆಗಿ ಹೇಳ್ಬೇಕಪ್ಪ. ಓ ಬೇಗ ಆನ್ಸರ್ ಮಾಡಬೇಕು. ನೀನ್ ಟಚ್ ಮಾಡಂಗಿಲ್ಲ, ಹೊಡಿತೀನಿ ನಾನು. ಆನ್ಸರ್ ಮಾಡು. ಗೈಸ್ ಇಬ್ರು ಒಬ್ರಿಗೊಬ್ರು ತೋರಿಸ್ಕೊಂಡವ್ರೆ. ಇವರು ಇವ್ರಿಗೆ ತೋರಿಸಿದ್ದಾರೆ, ಇವ್ರಿಗೆ ತೋರಿಸಿದ್ದಾರೆ. ಸೊ ಹೇಳಪ್ಪ, ನೀನೇ ಕಳಿಗೆ ತೋರಿಸ್ತೆ ಅಂತ ಹೇಳ್ಬೇಕು. ಈ ತರ ಕ್ವಶನ್ ಅವ್ರು ನೋಡ್ರಿ ಅಲ್ಲಗಾಡ್ತಾವ್ರೆ. ಸುರಭಿ ನೀನಾಕೆ ತೇಜಕ್ ತೋರಿಸ್ತೆ? ಏನಕ್ಕೆ ಅಂತಂದ್ರೆ ನಾವಿಬ್ರು ಯಾವಾಗ್ಲೂ ಜೊತೆಲಿ ಇರ್ಬೇಕು ಆತರ. ಏಯ್ ಕ್ವಶನ್ ಕೇಳಿದ್ದೇನು, ನೀನ್ ಆನ್ಸರ್ ಮಾಡ್ತಾರದೇನು? ಹೂ ಈಸ್ ಮೋರ್ ರೊಮ್ಯಾಂಟಿಕ್ ಅಂದ್ರೆ ಏನರ್ಥ? ಇಬ್ರು ಅವ್ರಿಗೆ ಜಾಸ್ತಿ ಆತರ ಅನ್ಸುತ್ತೆ. ಆಯ್ತು ಬಿಡು, ಇದು ಈ ಕ್ವಶನ್ ಪಾಸ್ ಮಾಡು, ಜಾಸ್ತಿ ಬೇಡ. ತೇಜು ನೀನ್ ಲೇಟ್ ಮಾಡ್ತಿದ್ದೆ ಆನ್ಸರ್ ಮಾಡಕ್ಕೆ, ಬೇಗ ಆನ್ಸರ್ ಮಾಡ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ಅಂದ್ರೆ ಹೂ ಆಲ್ವೇಸ್ ಅಪಾಲಜೈಸ್ ಫಸ್ಟ್ ಆಫ್ಟರ್ ಫೈಟ್ ಅಂದ್ರೆ? ಓಕೆ ಡನ್. ಅಪ್ಪ ಇದು ಕರೆಕ್ಟ್ ಆಗಿ ಹೇಳ್ಬಿಟ್ಟಾರೆ. ಯಾರು ಫಸ್ಟ್ ಸಾರಿ ಕೇಳ್ತಾರೆ, ಅಪಾಲೈಸ್ ಮಾಡ್ತಾರೆ ಫೈಟ್ ಆದ್ಮೇಲೆ ಅನ್ನೋದಕ್ಕೆ ಇವನೇ ಒಪ್ಕೊಂಡವನೆ ಆ್ಯಂಡ್ ಇವ್ರಿಗೆ ಹೇಳಿದ್ದಾರೆ. ಸೊ ಎಂತಕ್ಕೆ ಒಂದು ಎಕ್ಸಾಂಪಲ್ ಯಾವ್ದಾದ್ರು? ಎಕ್ಸಾಂಪಲ್ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಅವಳೇ ಜಗಳ ಆಡಿರ್ಲಿ, ನಾನೇ ಜಗಳ ಆಡಿರ್ಲಿ, ಫಸ್ಟ್ ನಾನೇ ಏನಕ್ಕೆ ಅಂದ್ರೆ, ಈಗ ಅವಳು ಜಗಳದಲ್ಲಿ ಬೈ ಬಿಡ್ತಾಳೆ, ನಾನು ರಿಟರ್ನ್ ಬೈತೀನಿ. ಆಗ ನನ್ಗೆ ಅನ್ಸುತ್ತೆ ಅವಳು ಹೇಳಿದ್ದು ಕರೆಕ್ಟ್ ಅಲ್ವಾ, ನಾನು ಕೋಪದಲ್ಲಿ ಬೈ ಬಿಡ್ತೀನಿ. ಆಗ ಅನ್ಸುತ್ತೆ ನಾನು ಮಾತಾಡಿದ ತಪ್ಪಲ್ವಾ ಅಂತ. ಅವಳೇ ತಪ್ಪಿದ್ರು ನನ್ಗೆ ಅನ್ಸುತ್ತೆ ಅವಳು ನಾನು ಮಾತಾಡಿದ ತಪ್ಪಲ್ವಾ ಅಂತ ಡೈರೆಕ್ಟ್ ಕೇಳ್ಬೋದು. 1 ನಿಮಿಷ ಪಾಸ್. ನೀನ್ ಈ ಕಡೆ ಸೈಡಿಗೆ ಬಂದು ಮಾತಾಡ್ಸು, ಅವ್ನು ಆ ಕಡೆ ಹೋಗುತ್ತೆ ಫೇಸ್. ನನ್ನ ಪ್ರಕಾರ ಯಾಕೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತೇಜನ್ನ ಯಾಕೆ ಅಪಲಜ್ ಕೇಳ್ತೇನೆ ಅಂತ ಅಂದ್ರೆ, ಜಗಳ ಸ್ಟಾರ್ಟ್ ಆಗದೆ ಅವನಿಂದ, ಅದಕ್ಕೆ ಯಾವಾಗ ಸರಿ. ಇದು ಕರೆಕ್ಟ್. ನಾನು ನೋಡಿದ್ದೀನಿ. ಇಲ್ಲ ನಾನು ಸುರಭಿ ಅಂತವಳೆ ಹೇಗೆ ಜಾಸ್ತಿ ಫೈಟ್ ಮಾಡೋದು. ಈಗ ಇಲ್ಲೇ ಜಗಳ ಶುರು ಮಾಡಂಗಿದೆ. ನೋಡೋರೆ ಹೇಳ್ತಿದ್ದಾರೆ. ಓಕೆ ನೆಕ್ಸ್ಟ್ ಫಸ್ಟ್ ಪ್ರಪೋಸ್ ಮಾಡಿದ್ ಯಾರು? ಓಕೆ ಯಾವಾಗ ಪ್ರಪೋಸ್ ಮಾಡಿದ್ದು? ನಾನು ಪ್ರಪೋಸ್ ಮಾಡಿದ್ದು ನೆಕ್ಸ್ಟ್ ಮಂತ್. ಒಂದಾನೊಂದು ಆಗುತ್ತಾ? ನೆಕ್ಸ್ಟ್ ಮಂತ್ ಎಷ್ಟು ವರ್ಷ ಆಗುತ್ತೆ? ಓ ನೈಸ್. ದೆನ್ ಫೋರ್ತ್ ಕ್ವಶನ್ ಬಂದು ಜೋರಾಗಿ ಹೇಳ್ಬೇಕು ತೇಜಸ್, ಕೇಳಿಸಲ್ಲ ನೀನು ಮಾತಾಡೋದು. ಫೋರ್ತ್ ಕ್ವಶನ್ ಹೂ ಗೆಟ್ಸ್ ಆಂಗ್ರಿ ವೆನ್ ದೇ ಗೆಟ್ ಹಂಗ್ರಿ? ಹಸುವಾದಾಗ ಕೋಪ ಬರೋದು ಯಾರಿಗೆ? ಓ ಸೂಪರ್. ನಾನೇನೋ ತೇಜಗ್ ಅನ್ಕೊಂಡಿದ್ದೆ ಇದಕ್ಕೆ. ಯಾಕೆ ನಿನ್ಗೆ? ನನಗೆ ಏನು ಬೇಕಾದ್ರೂ ತರ್ಕೊಂಡ್ಬಿಡ್ತೀನಿ. ನಾನು ತಿನ್ನೋದೇ ಕಮ್ಮಿ. ಅದ್ರಲ್ಲಿ ಅದು ಸಿಕ್ಲಿಲ್ಲ ಅಂತ ಅಂದಾಗ ಹೆವಿ ಕೋಪ ಬಂದ್ಬಿಡುತ್ತೆ. ಅವಾಗ ಕಿಚ್ಚಾಡ್ತಾ ಇರ್ತೀನಿ, ಏನೇನೋ ಮಾಡ್ತಾ ಇರ್ತೀನಿ. ಓಕೆ ಡನ್. ಓಕೆ ಕರೆಕ್ಟಾಗಿ ಹೇಳ್ತಿದಾರಪ್ಪ ಇವರು. ಆಮೇಲೆ ನೆಕ್ಸ್ಟು ಫಸ್ಟ್ ಹಗ್ ಮಾಡಿದ್ದು ಯಾರು? ಓ ನಿಜ ಹೇಳ್ಬಿಟ್ಟ ತೇಜು ಇವಾಗ. ತೇಜು ಯಾವಾಗ ಹಗ್ ಮಾಡಿದ್ದು ಹೇಳಪ್ಪ? ಅದು ಹಗ್ ಮಾಡಿದ್ದು ಜುಲೈಯಲ್ಲಿ.
ಜೋರಾಗಿ ಹೇಳು. ಜುಲೈ ಅಲ್ಲೇ ಯಾಕೆ ಮಾಡಿದ್ದು? ಯಾವಾಗ ಅಂದ್ರೆ ನಮ್ಮ ಮಾವನ ಮನೇಲಿ ಇದ್ದಾಗ. ಓ ಏನೋ ಮಾವನ ಮನೇಲಿ ಹಾಗೆ ಮಾಡ್ಬಿಟ್ಟಿದ್ಯಲ್ಲ ತೇಜು. ಸೊ ನೆಕ್ಸ್ಟು, ಯಾರಿಗೆ ಕೋಪ ಜಾಸ್ತಿ ಬರುತ್ತೆ? ಓ ಅವರೇ ಒಪ್ಕೊಂಬಿಟ್ಟವ್ರೆ, ಏಂತಕ್ಕೆ? ಏನಕ್ಕೆ ಅಂದ್ರೆ ಈಗ ನನ್ಗೆ ಹೇಳಿದ ಕೆಲಸ ಜಾಸ್ತಿ ಹೇಳಿಸ್ಕೋಬಾರ್ದು. ಹಾಂ ಆಮೇಲೆ ಕೆಲಸ ಆಗ್ಲಿಲ್ಲ ಅಂದ್ರೆ ಕೋಪ ಬರುತ್ತೆ, ಆಗೋವರ್ಗು ಕೋಪ ಇರುತ್ತೆ. ಸುರಭಿ ಹೇಳಿಸ್ಕೊತಾಳ ಹಂಗಿದ್ರೆ ಪಾಪ. ಅವಳಿಗೂ ಇನ್ನೊಂದ್ ಏನಂದ್ರೆ ಆ ಕೆಲಸದ ಬಗ್ಗೆ ಜಾಸ್ತಿ ಹೇಳ್ಬಾರ್ದು, ಆಗ ಮಾಡಲ್ಲ ಅವಳು. ಬಟ್ ನಾನು ಆಗ ಮಾಡಲ್ಲ. ಸರಿ, ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್, ಇದಂತೂ ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಲೈಫ್ ಬಗ್ಗೆ ಸೀರಿಯಸ್ ಆಗಿರೋದು ಯಾರಿಗೆ? ಬೇಗ ಆನ್ಸರ್ ಮಾಡು, ಅವ್ಳಿಗೆ ಬೇಗ ಆನ್ಸರ್ ಮಾಡ್ಬೇಕು ನೀನು. ಮಾಡಬೇಕು ಇವಳಿಗೇನೆ. ನಿಜವಾಗ್ಲೂ ನಾನು ಇದನ್ನ ಆನ್ಸರು ತೇಜು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಯಾಕಂದರೆ ತೇಜುನೇ ಒಂದು ಪ್ರಮೋಷನ್ ಯಾವುದೇ ರೀತಿ ಆದರೂ ಅವ್ನು ಫಸ್ಟ್ ಇರ್ತಾನೆ, ಲೈಫ್ ಬಗ್ಗೆ ಫ್ಯೂಚರ್ಸ್ಗೆ ಯೋಚನೆ ಮಾಡ್ತಾನೆ ಅಂತ ಇವನು ಅನ್ಕೊಂಡಿದ್ದೆ. ಬಟ್ ಇವನು ಇವಳಿಗೆ ತೋರಿಸ್ತಾನೆ. ಯೋಚನೆ ಬರಂಗ್ ಮಾಡಿದೆ ಅವಳಲ್ವಾ? ಯಾಕೆ ಅಂತ ಹೇಳ್ತೀನಿ. ಇವಾಗ ಸ್ಟಾರ್ಟಿಂಗು ಇಬ್ರು ಏನು ತಿಳಿದೆ ವಯಸ್ಸಲ್ಲಿ ಲವ್ ಮಾಡಿ ಬಂದ್ವಿ, ಏನು ಗೊತ್ತಿರ್ಲಿಲ್ಲ. ಅವಾಗ ಇವ್ರಿಗೆ ಸ್ವಲ್ಪ ಅದ್ ಬಿಸ್ನೆಸ್ ಮೈಂಡ್ ಇತ್ತು, ನಾನು ಈ ತರ ಮಾಡ್ಬೇಕು ಅಂತ ಅನ್ಕೊಂಡ್ರು. ಅವಾಗ ಪ್ರಮೋಷನ್ಸ್ ಎಲ್ಲ ಇವರೇ ಹ್ಯಾಂಡ್ ಓವರ್ ಮಾಡ್ತಾ ಇದ್ರು. ಬಟ್ ಏನು ಅಂದ್ರೆ ಖರ್ಚು ಜಾಸ್ತಿ ಹೋಗ್ತಾ ಇತ್ತು. ನಾನ್ ತಿನ್ನೋದಕ್ಕೆ ಹೋಗ್ತಾ ಇರೋದಕ್ಕಿಂತ ಬೇರೆದಕ್ಕೆ ಜಾಸ್ತಿ ಹೋಗ್ತಾ ಇತ್ತು. ಅವಾಗ ನಾನು ಈ ತರ ಅಲ್ಲ, ಈ ತರ ಜೀವನದಲ್ಲಿ ಈ ತರ ಮಾಡ್ಬೇಕು, ಈ ತರ ಆಗುತ್ತೆ. ಸೇವಿಂಗ್ಸ್ ಬಗ್ಗೆ ಪ್ಲಸ್ ಈ ತರ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ ಅವಳು. ಬಟ್ ನನ್ ಮೈಂಡ್ ಅಲ್ಲಿ ಇತ್ತು, ಬಟ್ ಹೇಳ್ಕೊಟ್ಟಿದ್ ಅವಳು. ಅದ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ. ನೈಸ್. ಒಬ್ಬ ಒಂದು ಅವ್ರ ತಪ್ಪು ಹೇಳ್ತಾರೆ, ಒಬ್ರಿಗೊಬ್ರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ಟವ್ರೆ. ಹೂ ಈಸ್ ಮೋರ್ ಲೈಕ್ಲಿ ಟು ವೇಕ್ ಅಪ್ ಇನ್ ದ ಮಾರ್ನಿಂಗ್? ಅರ್ಲಿ ಮಾರ್ನಿಂಗ್ ಯಾರಿಗೆ ಇಷ್ಟ ಆಗುತ್ತೆ ಬೇಗ ಎದ್ದೊಳಕ್ಕೆ? ಗೈಸ್, ಇಬ್ರಿಗೂ ಇಷ್ಟ ಇರುವಂತೆ ಬೇಗ ಎದ್ದೊಳಕ್ಕೆ. ಯಾಕಂದ್ರೆ ಇಬ್ರು ಎದ್ದೊಳೋದು 2 ಗಂಟೆ ಮಧ್ಯಾಹ್ನ, ಇಲ್ಲ 12 ಗಂಟೆ ಮ್ಯಾಕ್ಸಿಮಮ್ 11 ಲಾಸ್ಟ್. ಯಪ್ಪ, ಇಬ್ರಿಗೂ ಇಷ್ಟ ಜಾಸ್ತಿ 3 ಗಂಟೆ 4 ಗಂಟೆ ಮಲ್ಕೊಂಡಾಗ 2 ಗಂಟೆ ಅಷ್ಟೇ, 1 ಗಂಟೆ ನಿದ್ದೆ ಇಂಪಾರ್ಟೆಂಟ್, ಬೆಳಗಿನ ಜಾವ ನಿದ್ದೆ. ಓಕೆ, ನೆಕ್ಸ್ಟ್, ಹೂ ಬೈಸ್ ದ ಬೆಟರ್ ಗಿಫ್ಟ್? ಯಾರು ತುಂಬ ಬೆಟರ್ ಗಿಫ್ಟ್ನ ಕೊಟ್ಟಿರೋದು? ಇವನು ಯೋಚನೆ ಮಾಡಕ್ಕೆ ಅರ್ಧ ಗಂಟೆ ಇದೆ. ಇದು ರಾಂಗ್ ಆಯ್ತು. ನೀವು ಅವ್ರಿಗೆ ತೋರಿಸಿದ್ರೆ ಅವ್ರು ನಿಮಗೆ ತೋರಿಸಿದ್ರಿ. ಹೇಳಿ, ಯಾರಿಗೆ ಯಾರು ಬೆಸ್ಟ್ ಗಿಫ್ಟ್ ಅಂತ? ನನ್ಗೆ ಈ ಸತಿ ಅವ್ರು ಕೊಟ್ಟೆ ಅಂದ್ರೆ ಮುಂಚೆನೂ ಕೊಡಿಸ್ತಿದ್ರು, ಬಟ್ ಈ ಸತಿ ಸ್ವಲ್ಪ ಜಾಸ್ತಿ ಕೊಡ್ಸಿದ್ರು. ಸ್ವಲ್ಪ ವ್ಯಾಲ್ಯೂಬಲ್ ಅಂತ ಅನಿಸ್ತು. ಏನೇನು ಕೊಡ್ಸಿದ್ರು? ಫೋಟೋ ಫ್ರೇಮ್ ಕೊಡ್ಸಿದ್ರು, ಆಮೇಲೆ ಟ್ಯಾಟೂ ಹಾಕ್ಸ್ಕೊಂಡಿದ್ರು, ಅದು ದೊಡ್ಡ ಗಿಫ್ಟು. ಆಮೇಲೆ ಇನ್ನೊಂದು ಗೋಲ್ಡ್ ಕೊಡ್ಸಿದ್ರು, ಅಷ್ಟೇ. ನಿಮ್ಗೆ ತುಂಬಾ ನಿಮ್ಗೆ ತೇಜು? ನನ್ಗೂ ನನ್ನ ಫಸ್ಟ್ ಬರ್ಡೇಲಿ ಬೈಕ್ ಕೊಡ್ಸಿದ್ದು, ಸೆಕೆಂಡ್ ಬರ್ಡೇಲಿ ಲ್ಯಾಪ್ಟಾಪ್ ಕೊಡ್ಸಿದ್ದು, ಪುನಃ ಈಗ ಬರ್ಡೇ ಮುಗಿದ್ಮೇಲೆ ಐಫೋನ್ ಕೊಡ್ಸಿದ್ದು. ಸೊ ಇಬ್ರದ್ದು ಸೇಮ್. ಸರಿ. ಹೂ ಇಸ್ ದ ಬಾಸ್ ಇನ್ ದ ರಿಲೇಶನ್ಶಿಪ್? ಯಾರಿಗೆ ಯಾರು ಬಾಸ್ ರಿಲೇಶನ್ಶಿಪ್ ಅಲ್ಲಿ? ಅವ್ರಿಗೆ ಇವ್ರಿಗೆ ಇಲ್ಲ, ನೀನು ಅವ್ರಿಗೆ ತೋರಿಸಿದ್ದು. ಇಬ್ರು ಹಿಂಗೆ ಆಪೋಸಿಟ್ ಪಟ್ಟಂದ ಹಿಂಗೆ ನೀನ್ ಯಾಕೆ ಅವಳಿಗೆ ಬಾಸ್ ಅಂತ ಅಂದೆ? ಯಾಕೆ ಅವಳಿಗೆ ಬಾಸ್ ಅಂತ? ನಾನು ಹೇಳ್ತೀನಿ ಏನಕ್ಕೆ. ಇಬ್ರು ಬಾಸೇನಾ? ನೀನ್ ಇಬ್ರು ಅನ್ಬೇಕಿತ್ತು. ಕೇಳಿ ಇಲ್ಲಿ ಏನಕ್ಕೆ ಅಂತ. ಇವಾಗ ನನ್ಗ ಅನ್ಸೋ ಪ್ರಕಾರ ನಾನು ಏನೇ ಮಾಡ್ಬೇಕು ಅಂದ್ರೆ ಇವ್ರನ್ನ ಕೇಳ್ತೀನಿ. ಸೊ ಅದು ಒಂಥರ ರೆಸ್ಪೆಕ್ಟ್ ಅಥವಾ ಆ ತರ. ಇವ್ರು ಅಷ್ಟೇ, ಇವ್ರು ಏನೇ ಮಾಡ್ಬೇಕು ಅಂತಂದ್ರೆ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ನನಗೆ ಕೇಳ್ಬಿಟ್ಟು ಹೋಗ್ತಾರೆ, ಇಲ್ಲ ಏನಾದ್ರು ಮಾಡ್ಬೇಕಂತಂದ್ರೆ ಕೇಳ್ಬಿಟ್ಟು ಮಾಡ್ತಾರೆ. ಅದಕ್ಕೆ ತಪ್ಪು ಮಾಡ್ತಾಳೆ, ನೀವು 100 ತಪ್ಪು ಮಾಡ್ತೀರಾ, ಸುಮ್ಮನೆ ಇರಿ. ಸರಿ, ಜಾಸ್ತಿ ಲವ್ ಮಾಡೋದು ಯಾರು? ಇಬ್ರು. ಇವಳು ಮಾತ್ರ ಸೂಪರ್ ಇದೆ. ನಾನೇ ಜಾಸ್ತಿ ಮಾಡಿರ್ತೀನಿ. ನನ್ನ ಪ್ರಕಾರ, ನನ್ನ ಕೇಳಾಗಿದ್ರೆ ತೇಜು ಜಾಸ್ತಿ ಸುರಭಿನ ಇಷ್ಟಪಡ್ತಾರೆ, ನಾನು ನೋಡಿರೋ ಪ್ರಕಾರ. ಅವನ್ನ ಅವ್ನು ನಿಜವಾಗ್ಲೂ ಎಷ್ಟು ಕೇರ್ ಮಾಡ್ತಾನೆ ಅಂದ್ರೆ, ನಾನು ನೋಡಿದ್ನಲ್ಲ, ನಾನು ಅದನ್ನೇ ಹೇಳ್ತೀನಿ, ತುಂಬಾ ಲಕ್ಕಿ ಪಟ್ಟಿದ್ಯಾ ಅವನ್ನ ಪಡಿಯಕ್ ನೀನು ಅಂತ ಹೇಳ್ತಾ ಇರ್ತೀನಿ. ನಿಜ. ಕೇಳಿಸ್ಕೊ,
ಇಲ್ಲ ಇದು ನಿಜ. ಅವಳು ಪಾಪ ಇನ್ನೋಸೆಂಟ್. ನಾನೆಲ್ಲ ಮಾಡಿದ್ಯಾ? ಈಗ ಅವಳು ಬಂದಿದ್ಕೆಲ್ಲ ಲೈಫ್ ಚೇಂಜ್ ಆಗಿದ್ದು, ಮತ್ತೆ ಅಷ್ಟೇ. ಉದ್ಧಾರ ಆಗಿದ್ ಲೈಫ್ ಅಲ್ಲಿ. ಇಲ್ಲ ಹಂಗೆ ಅಂತ ತಿರ್ಗಾಡ್ಕೊಂಡು ಅಲ್ಕೊಂಡಿರ್ಬೇಕಿತ್ತು ಅಲ್ಲ. ಬಟರ್ ಕುಲ್ಫಿ. ನೆಕ್ಸ್ಟ್ ಕ್ವಶನ್, ಹೂ ಇಸ್ ಮೋರ್ ಕಾಂಪಿಟೇಟಿವ್? ಅಂದ್ರೆ ಇವಾಗ ಒಬ್ರ ಹತ್ರ ಕಾಂಪಿಟೇಟ್ ಮಾಡಿ ನಾವ್ ಹಿಂಗೆ ಇರ್ಬೇಕು ಅನ್ನೋ ಹತ್ರ ಅಟ್ಯಾಚ್ ಅಲ್ಲ ಅನ್ನೋದು ಇಬ್ರಲ್ಲಿ ಯಾರಿಗಿದೆ? ಹಾ, ನೈಸ್, ಸೂಪರ್. ಏನು ಸೇಮ್ ಆನ್ಸರ್. ಎಂತಕ್ಕೆ ಅಂತ ಹೇಳಿ, ಯಾಕೆ? ಅಂದ್ರೆ ನನ್ಗದ ಹಠ ಬಂದಿದೆ ಯಾವಾಗ ಅಂದ್ರೆ 3 years ಬ್ಯಾಕ್. ಈಗ ನಾನು ಮುಂಚೆ ಒಂದು ವಿಡಿಯೋ ಮಾಡಬೇಕು ಅಂದ್ರೆ ಯಾರು ಸಪೋರ್ಟ್ ಬರ್ತಿರ್ಲಿಲ್ಲ, ಯಾರು ಸಪೋರ್ಟ್ ಕೊಡ್ತಿರ್ಲಿಲ್ಲ. ನಿದ್ದೆ ಮಾಡ್ಕೊಂಡು ಒಂದು ಇದು ಮಾಡೋದ್ರೆ ಅಂದ್ರೆ ಅದು ಜೋರಾಗಿ ಹೇಳಕ್ಕಾಗಲ್ವಲ್ಲ, ಸ್ವಲ್ಪ ಎಮೋಷನ್ ಇರುತ್ತಲ್ಲ. ಎಲ್ಲೂ ಹೇಳ್ಕೊಂಡಿಲ್ಲ ನಾನು, ಯಾವ ಬ್ಲಾಗಲ್ಲಿ ಹೇಳ್ಕೊಂಡಿಲ್ಲ, ಇವಾಗ ಹೇಳ್ತಿದ್ದೀನಿ. ಸೊ ಏನಂದ್ರೆ ಮುಂಚೆ ಎಲ್ಲ ಏನು ವಿಡಿಯೋ ಮಾಡಕ್ ಕರೆದ್ರು ಬರ್ತಿರ್ಲಿಲ್ಲ. ಕೆಲವೊಂದ್ಸಲ ವಿಡಿಯೋ ಮಾಡ್ಕೊಡಕ್ಕಾದ್ರೆ ದುಡ್ಡು ಕೊಡು ಮಾಡ್ಕೊಡ್ತೀನಿ, ನಮ್ಮ ಫ್ರೆಂಡ್ಸ್ ಏನೋ ಇಷ್ಟು ದುಡ್ಡು ಕೊಡು ವಿಡಿಯೋ ಮಾಡ್ಕೊಡ್ತೀನಿ ಹಂಗೆ ಹಿಂಗೆ ಅಂತೇಳಿ ಆ ಟೈಮಲ್ಲಿ ನಂಗೆ ಅನ್ಸಿತ್ತು ಏನಾದರೂ ಮಾಡಬೇಕು ಅಂತ. ಅದೊಂದು ಫಸ್ಟ್ ಟೈಮ್ ಅನಿಸ್ದಾಗ ಸುರಭಿ ಸಿಕ್ಕಿದ್ರು. ಸೆಕೆಂಡ್ ಟೈಮು ನಮ್ಮ ಐಡಿಯಾ ಹಾಕಾಗಿತ್ತು, ಸುರಭಿ ಐಡಿಯಾ ಹಾಕಾಗಿತ್ತು. ಆಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನಂದೊಂದು ಐಡಿ ಇತ್ತು, ಇನ್ನೆಲ್ಲ ಯೂಟ್ಯೂಬ್ ಇಂದ ಖುಷಿ ಪಟ್ರು. ಏನ್ ಪರವಾಗಿಲ್ಲ, ನಾನು ಅನ್ಕೊಂಡೆ ಏನೊಂದು ಹೆಸರಿಲ್ದಾನೆ ಇಲ್ಲಿವರೆಗೂ ಬರೀ ಇಷ್ಟು ದಿನದಲ್ಲಿ ನಾನು 5 ತಿಂಗಳಲ್ಲಿ ಇಷ್ಟು ಹೆಸರು ತಗೊಂಡಿದ್ದೀವಿ, ಜನ ಪ್ರೀತಿ ಸಿಕ್ಕಿದೆ, ಈಗ ನೇಮ್ ಸಿಕ್ಕಿದೆ, ಏನಕ್ಕೆ ಮಾಡೋಕ್ಕಾಗಲ್ಲ ಅಂತ ಪುನಃ ರೀಸ್ಟಾರ್ಟ್ ಮಾಡಿದ್ದೆ ಅವಾಗ ನಾನು. ಅವಾಗ ಇವಳು ಹೋಯ್ತು ಅನ್ಕೊಂಡೆ ಕೂತಿಲ್ಲ. ಹೋಯ್ತು ಅಂದ್ಕೊಂಡ್ರೆ ಏನಾಗಲ್ಲ, ಪುನಃ ಅದೇನು ಯೂಟ್ಯೂಬ್ ಇನ್ನೊಂದು ಸ್ಟಾರ್ಟ್ ಮಾಡಿದೆ, ಇನ್ಸ್ಟಾನು ಸ್ಟಾರ್ಟ್ ಮಾಡಿದೆ. ಸೊ ನಾನೇ ಚಾಲೆಂಜ್ ಹಾಕೊಂಡು ನಾನೇ ಮಾಡಿದ್ದು. ಸೊ ಅದೊಂದಷ್ಟೇ. ಅವ್ರು ಹೇಳೋರು ಮುಂದೆ ತುಂಬ ಹೇಳಿದಾರಲ್ಲ, ಮಾಡಿ ತೋರ್ಸೋಣ, ಮಾತಾಡೋದು ಬೇಡ ಅಂದ್ಬಿಟ್ಟು ಆಡ್ಕೊಳ್ಳೋರ್ ಮುಂದೆ ಚೆನ್ನಾಗಿ ಬದುಕಿ ತೋರ್ಸೋಣ ಅನ್ನೋದು ನನ್ಗನ್ಸೋ ಪ್ರಕಾರ ಇವಾಗಿದ್ದೀನಿ. ಇದ್ದೀರಾ ಬಿಡಿ, ಇವಾಗಿದ್ದೀವಿ ಅಂತ. ಸೊ ನೆಕ್ಸ್ಟ್, ಇದು ಗೊತ್ತಿಲ್ಲ, ಮೇ ಬಿ ಇಬ್ರಿಗೂ ಬರಲ್ಲ, ಏನೋ ಒಂದೇ ಥರ ಆನ್ಸರ್ ಬರ್ಬೋದು ಅನ್ಕೋತೀನಿ. ಯಾರು ಅಡುಗೆ ಚೆನ್ನಾಗಿ ಮಾಡ್ತಾರೆ? ಸುರಭಿ ಏನ್ ಹೇಳ್ತಾಳು ಕರೆಕ್ಟಾಗಿ ಅರ್ಥ ಆಯ್ತಲ್ಲ, ಯೋಚನೆ ಮಾಡ್ತಾವಳ ಅವಳು. ಯಾರು ಅಡುಗೆ ಚೆನ್ನಾಗಿ ಮಾಡ್ತಾರೆ ಅಂತ. ನಾನು ಹಿಂಗೆ ತೋರಿಸ್ಕೊಂಡೆ. ಅವ್ನು ಯಾವಾಗ ಅಡುಗೆ ಮಾಡೋನ್ ಕೇಳಿ ನೀನು. ಅಕ್ಕ ಚಿಕನ್ ಒಂದ್ ಮಾಡ್ತಾರೆ, ಅದ್ ಬಿಟ್ರೆ ಇನ್ನೇನು ಮಾಡಿಲ್ಲ. ರೈಸ್ ಒಂದ್ ಮಾಡ್ಕೊಡ್ತಾರೆ. ಚಿಕನ್ ಅಲ್ಲಿ ಏನ್ ಮಾಡ್ತಾರೆ? ಚಿಕನ್ ಸಾಂಬಾರ್ ಇಲ್ಲಾಂದ್ರೆ ಚಿಕನ್ ಫ್ರೈ. ನಾವು ನೆಕ್ಸ್ಟ್ ಟೈಮ್ ಚಿಕನ್ ಅವ್ರ ಹತ್ರ ಮಾಡಿಸ್ಲೇಬೇಕು ನಾವು. ನಾನಾದ್ರೆ ಕೇಳಿ, ನಾನಾದ್ರೆ ಇವ್ರಿಗೆ ಮಶ್ರೂಮ್ ಗ್ರೇವಿ ಮಾಡ್ಬೇಕು. ಅದು ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳೋದು. ಏನೋ ಒಂದ್ ಹೊತ್ತಲ್ಲಿ ಮಾಡ್ತಾರಲ್ಲ ಅಷ್ಟೇ. ನಿಮ್ಗೆ ಇಷ್ಟ ಆಯ್ತು, ಆಗಿಲ್ವಾ ಸೂಪರ್ ಆಗಿತ್ತು. ಮತ್ತೆ ಹೋಗಿ ನನ್ಗೆ ಎಲ್ಲ ನಾನು ನಿಮ್ಮಲ್ಲಿ ಏನು ಮಾಡ್ಕೊಡಲ್ಲ. ಸೊ ಓಕೆ, ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಸೊ ಯಾರು ಫಸ್ಟ್ ಗಿಫ್ಟ್ ಕೊಟ್ಟಿದ್ದು? ನಿಮ್ಮಿಬ್ಬರಲ್ಲಿ ಯಾರು ಫಸ್ಟ್ ಗಿಫ್ಟ್ ಕೊಟ್ಟಿದ್ದು? ವಾಟ್ ಇಸ್ ದಿಸ್ ಗೈಸ್? ಅವಳಿಗೆ ತೋರ್ಸಲ್ಲ, ನಿನಗೆ ತೋರ್ಸ್ಕೊತಾ ಇದೆಯಾ? ಫಸ್ಟ್ ಗಿಫ್ಟ್ ಕೊಟ್ಟಿದ್ದು ಯಾರು ಅಂತ? ಯಾವ್ದು ಕೊಟ್ಟಿದ್ದು? ಕ್ಯಾಟ್ ಕೊಟ್ಟಿದ್ದು ನೀನಾ? ಮತ್ತೆ ಇಲ್ಲಿ ಕ್ಯಾಟ್ ಅದ್ ಮೇಲೆ ಇಲ್ವಲ್ಲ? ಇವರೇ ತಗೊಂಡೋಗಿ ಮರದ ಮೇಲೆ ಬಂದು. ಅಯ್ಯೋ, ಕೊಟ್ಬಿಟ್ಟು ಗಿಫ್ಟ್ನಾ? ಯಾಕೆ ಅಂದ್ರೆ ಅದು ನಾನು ನೋಡ್ಕೊಳಕ್ ಆಗ್ತಿರ್ಲಿಲ್ಲ. ಮರ್ತ್ಬಿಟ್ಟಿದೆಯಲ್ಲ, ಇರ್ಲಿ ಯಾರು ಕೊಟ್ಟಿದ್ದು? ನಾನು ನಂದು ಬ್ರೇಸ್ಲೆಟ್ ಕೊಟ್ಟಿದ್ದೆ, ಗೈಸ್ ಮರ್ತ್ಬಿಟ್ರಲ್ಲ ಸುರಭಿ. ತೇಜು ಕರೆಕ್ಟಾಗಿ ನೆನ್ಪು ಇಟ್ಕೊಂಡು ನಾನೇ ಗೈಸ್. ಅದು ನಮ್ಮ ಫ್ರೆಂಡ್ಸ್ ಇದ್ದಾಗ್ಲೇನೆ ತಗೊಬಂದು ಕೊಟ್ಟಿದ್ ಗಿಫ್ಟ್. ಅದು ಒಟ್ನಲ್ಲಿ ಗಿಫ್ಟೇ ತಾನೇ ಅದು. ಲವರ್ಸ್ ಆದ್ಮೇಲೆ ಗಿಫ್ಟ್ ಅದು ಫಸ್ಟ್. ಒಟ್ನಲ್ಲಿ ಫಸ್ಟ್ ಗಿಫ್ಟ್ ಅಷ್ಟೇ. ಲವರ್ಸ್ ಆದ್ಮೇಲೆ ಫಸ್ಟ್ ಗಿಫ್ಟ್ ಕೊಟ್ಟಿದ್ ಯಾರು ಅಂತ ಹೇಳಿದ ಅಷ್ಟೇ. ಹಂಗಾಗಿ ಇವರೇ. ಓಕೆ, ಈ ತರ ಕೇಳ್ಬೋದಿತ್ತು, ಲವರ್ಸ್ ಆದ್ಮೇಲೆ ಫಸ್ಟ್ ಗಿಫ್ಟ್. ನಾನು ಬೇಡ, ಹಿಂಗೆ ಕೇಳಿದೆ ಫಸ್ಟ್ ಗಿಫ್ಟ್. ಇವಾಗ ನೋಡಿ ಕನ್ಫ್ಯೂಷನ್ ಆಯ್ತು ತಾನೆ, ಅದಕ್ಕೇನೆ ಕನ್ಫ್ಯೂಷನ್ ಆಗ್ತಾರಲ್ಲ. ಒಂದೇ ಆನ್ಸರ್ ಬರ್ತಾ ಇತ್ತು. ಲವರ್ಸ್ ಆದ್ಮೇಲೆ ಫಸ್ಟ್ ಗಿಫ್ಟ್ ಅಂತ ಅಂದಿದ್ರೆ ಇದೇ ಆಗ್ತದೆ. ನಾನು ಅದೇ ಹೇಳ್ತಿದ್ದೆ. ಮತ್ತೆ ಅವ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ ಕ್ವಶನ್. ಫಸ್ಟ್ ಗಿಫ್ಟ್ ಕೊಟ್ಟಿದ್ ಯಾರು? ಲವರ್ ಆದ್ಮೇಲೆಲ್ಲ ಹೇಳಿದ್ ನಾನು. ಫ್ರೆಂಡ್ಸ್ ಆಗಿರ್ಬೇಕು, ಇನ್ಕ್ಲೂಡ್ ಆಗಿರುತ್ತೆ. ಒಟ್ಟಲ್ಲಿ ಚೆನ್ನಾಗಿದೆ, ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಗೈಸ್. ಎಸ್, ನಿಜವಾಗ್ಲೂ ಕಂಪೇರ್ ಟು ಸುರಭಿ, ತೇಜು ಅವ್ರು ಒಂದು ಸ್ವಲ್ಪ 1% ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಥ್ಯಾಂಕ್ ಯು. ಏನಕ್ಕೆ ಅಂದ್ರೆ ಅವಳು ಎಲ್ಲ ಗೊತ್ತು ಗೈಸ್ ನನಗೆ. ಅವ್ಳಿಗೆ ಏನು ಬೇಕು, ಯಾವ ಟೈಮ್ಗೆ ಏನು ಬೇಕು, ಎಲ್ಲ ಕೋಡ್ ವರ್ಡ್ ಅವಳು ಏನಾದ್ರು ತಿನ್ಬೇಕು ಅಂದ್ರೆ. ನೀರ್ಗೆ ಜಿಯಾ ಏನು, ಆಮೇಲೆ ಇದು ಮ್ಯಾಂಗೋಗೆ ಮಾಮಿ ತಿನ್ಬೇಕು ಅಂತ, ಸಿಪಿಗೆ ಸಿಪಿ, ಗೇಪ್ಸನ್ಗೆ ಗೇಪ್ಸಿ, ತುಂಬ ಇದೆ. ಸೊ ನನಗೆ ಪರ್ಸ್ನಲ್ ಹೇಳ್ಬೇಕಂತ ಅಂದರೆ ಈ ಕಪಲ್ ಒಂಥರ ಇಷ್ಟನೇ ನನಗೆ. ವೀಡಿಯೋಗಂತ ಹೇಳ್ತಾ ಇಲ್ಲ,
ತುಂಬಾ ಒಂಥರ ಇವಳು ಇನ್ನೋಸೆಂಟು, ಅವನು ಅಷ್ಟೇ ಕೇರ್ ಮಾಡ್ತಾನೆ. ಇನ್ನೋಸೆಂಟು ನಿಜ ಅವಳು ಇನ್ನೋಸೆಂಟ್, ಸುಮ್ಮನೆ ನಾನು ಎಷ್ಟೇ ಇನ್ನೋಸೆಂಟ್ ಕೋಪ ಬಂದ್ರೆ ಇದೀವಿ ಅಲ್ವಾ. ಇವನು ಎಷ್ಟೇ ಬೈದ್ರು ಇವಳು ಆ ಟೈಮಲ್ಲಿ ಸುಮ್ಮನೆ ಇರ್ತಾಳೆ. ಆಮೇಲೆ ಅವಳು ಕ್ಲಾಸ್ ತಗೋತಾಳಿಲ್ಲ ಅಂತ ಅಲ್ಲ, ಬಟ್ ಆ ಟೈಮಲ್ಲಿ ಅವಳು ನಮ್ಮಮ್ಮ ಹೇಳ್ಕೊಟ್ಟಿದ್ರು, ಕಂಟ್ರೋಲ್ ಮಾಡ್ತಾಳೆ. ನಮ್ಮಮ್ಮ ಹೇಳ್ಕೊಟ್ರು. ಏನಂತ ಹೇಳ್ಕೊಟ್ಟಿದ್ದಾರೆ ಕೇಳಿ, ನಮ್ಮಮ್ಮ ಹೇಳ್ಕೊಟ್ರು. ಒಬ್ರು ಕಿಡ್ಸ್ಬೇಕಾದ್ರೆ ಒಬ್ರು ಸೈಲೆಂಟ್ ಆಗಿರಿ. ನೀನ್ ಸುಮ್ಮನೆ ಇರು, ಆಮೇಲೆ ಅವ್ರು ಸಿಲೆಂಟ್ ಆಗೋದು ನೀನ್ ತಗೋ, ನಾನೇ ಮಾಡೋದು ಅಂತ ನಿಂದು ಯಾವ ಹೇಳ್ಕೊಟ್ಟಿದ್ರು. ನಕ್ಷತ್ರ? ನಂದ ಚಿತ್ರ ನಕ್ಷತ್ರ. ಅಲ್ಲ ಏನಾದ್ರು ಇರು, ಗಣ ಯಾವ್ದು ನಿಂದು? ಗಣ ಗೊತ್ತಿಲ್ಲ. ನಿಂದು ಗಣ ಯಾವ್ದು? ರಾಕ್ಷಸ ಗಣ ದೇವಗಣ ತರ. ಇಲಿ ಗಣ, ಇಲಿ ಬರ್ತಾ ಗೊತ್ತಿಲ್ಲ. ರಾಕ್ಷಸ ಗಣ ದೇವಗಣ ಎರಡೇ ಬರೋದು. ಗಣ ಬರುತ್ತೆ, ನಂದು ಆಮೇಲೆ ಯಾವ ಗಣ ಬರುತ್ತೆ ಗೊತ್ತಿಲ್ಲ. ನನ್ನ ಗಣ. ನನಗ್ ಗೊತ್ತಿರಂಗ ಎರಡೇ ಗಣ. ನನಗೆ ಅದು ಹೌದಾ? ರಾಶಿ Maybe ಗೊತ್ತಿಲ್ಲ. ಇವ್ರಿಬ್ರು- ರಾಶಿ ರಾಶಿ ಯಾವ್ದು ನನ್ ತುಲಾ ರಾಶಿ, ನಿಂದು? ನಮ್ಮ ಅಮ್ಮಂದಿರೋದು ಸೇಮ್. ಇಬ್ರು ಯಾರು ಒಬ್ರು ಸಿಂಹ ರಾಶಿ ಇದ್ದಿದ್ರು ಕೂಡ ಡಮ್ಮೆ ಅದು ಆಮೇಲೆ actually. ಇನ್ನೊಂದೇನಂದ್ರೆ ಇಬ್ರು ನೇಮಲ್ಲೂ ಒಂದೇ ಅರ್ಥ ಬರುತ್ತೆ, ಬೆಳಕು. ಮೇ ಬಿ ಅವರಿಬ್ರು ಗಣಗಳು ಚೆನ್ನಾಗಿದೆಯಾ, ಅದಕ್ಕೆ ತುಂಬಾ ಚೆನ್ನಾಗಿ ಒಬ್ರಿಗೊಬ್ರು ಜಗಳ ಆಡ್ತೀವಿ, ಇಲ್ಲ ಅಂತ ಅಲ್ಲ. ನಾವು ಎಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಆಡಿದೀವಿ ಅಂದ್ರೆ ಬೇರೆ ಕಪಲ್ಸ್ ಆಗಿದ್ರೆ ಆ ಸಿಚುವೇಶನ್ ಅಲ್ಲಿ ಪಕ್ಕ ದೂರ ಆಗ್ಬಿಡ್ತಿದ್ರೇನೋ. ಬಟ್ ಆಡಿದ್ದ 5 ನಿಮಿಷ 2 ನಿಮಿಷ ಅಷ್ಟೇ. ನೋಡಿದೀವಿ ಬಿಡ್ರಪ್ಪ ನಿಮ್ಮ ಜಗಳನ, ನಿಮ್ಮ ಮುದ್ದುನ ಎಲ್ಲ ಸೆಕೆಂಡ್ ಅಲ್ಲೇ ಮ್ಯಾಚ್ ಆಗ್ಬಿಡ್ತಾನೆ. ಇವನಂತೂ ಫುಲ್ಲು ಪಾಪ ಪಾಪ ಅಮ್ಮ ಅಮ್ಮ ಅಂತ ಹೋಗ್ಬಿಡ್ತಾನೆ ಅವನು. ಸೊ ಥ್ಯಾಂಕ್ ಯು ಸೋ ಮಚ್, ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಮೈ ಯೂಟ್ಯೂಬ್ ಚಾನಲ್. ಲವ್ ಯು, ಇನ್ನೇ ಚೆನ್ನಾಗಿರಿ. ನಮಸ್ಕಾರ. ಹಿಂಗೆ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇದ್ರೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಮತ್ತೆ ಇನ್ಸ್ಟಾದಲ್ಲೂ ಫಾಲೋ ಮಾಡ್ಕೊಬಿಡಿ. ಸುರಭಿ 04 ಅಂತ ಇದೆ, ಇವ್ರದ್ದು ಮಾಡ್ಕೊಳ್ಳಿ. ಆಮೇಲೆ ನಂದು ಮಾಡ್ಕೊಳ್ಳಿ, ತೇಜ್ ಅಂತ ಇದೆ. ಮತ್ತೆ ಇವ್ರನ್ನ ಸಪೋರ್ಟ್ ಮಾಡ್ರಿ. ಫಸ್ಟ್ ನಮ್ಗಿಂತ ಸೀನಿಯರ್ಸ್ ಇವರೆಲ್ಲ. ಇವ್ರು ಆದ್ಮೇಲೆ ನಾವು ಬಂದಿದ್ದು. ನಾವು ಟಿಕ್ಟಾಕ್ ನೋಡ್ತಿದ್ದ, ನಾವು ಟಿಕ್ಟಾಕು ಮಾಡಿಲ್ಲ, ಡೈರೆಕ್ಟ್ ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮ್ ಬೆಳೆದು ನಮ್ಗಿನ್ನ ಮುಂಚೆನೆ ಬೆಳೆದ್ಬಿಟ್ಟು ಓಡೋಗ್ಬಿಟ್ಟು ಅವ್ರಾಗ್ಲೇ ಇನ್ನೊಂದೇನಂದ್ರೆ ಗೈಸ್, ನಾನ್ ಸಾನ್ವಿ ಹಾಕೊಂಡು ನೋಡಿದ್ದಿಲ್ಲ. ನಾನ್ ಸಾನ್ವಿ ಹಾಕೊಂಡು ನೋಡಿದ್ದಲ್ಲಿ ಗೊತ್ತಾ, ರೂಪಿಸಲ್ಲಿ ನೋಡ್ಬಿಟ್ಟು ಯಾರು ಇವರು, ಏನು ನಂಗೆ ಒಂದ್ ಲೈಕ್ ಆ ಟೈಪ್ ಅನ್ಸುತ್ತೆ. ಹಿಂದ್ಗಡೆ 4-5 ಜನ ಇವರು ಎಲ್ಲ ಫ್ರೆಂಡ್ಸ್ ಎಲ್ಲ ಬಾಯ್ಸ್ ಆ ಟೈಪ್ ಅಲ್ಲ. ಆ ಟೈಮಲ್ಲಿ ನಾವಿನ್ನ 0 ಅನ್ಸುತ್ತೆ. 0 ಅಲ್ಲ 3-4K. ಯಾವಾಗ ಗೊತ್ತಾ, ಅಕ್ಟೋಬರ್ ಬಂದ್ರೆ ನಿಮ್ದು 2 ವರ್ಷ, ಸೆಪ್ಟೆಂಬರ್ ಬಂದ್ರೆ 2 ವರ್ಷ. ಸೆಪ್ಟೆಂಬರ್ ಬಂದ್ ನನಗೆ ಗೊತ್ತಿಲ್ಲ. ರುಪೀಸ್ ನಾನು ಅವ್ರನ್ನ ನೋಡಿಯೋದು ನಂಗೆ ನೆನಪಿಲ್ಲ, ಒಟ್ನಲ್ಲಿ ಅಷ್ಟು ಗೊತ್ತಿಲ್ಲ. ಇವರು ಇದ್ರು, ಪ್ರಕಾಶ್ ಪ್ರೋನನು ಎಲ್ಲಾರು ಇದ್ರಲ್ಲ. ಅದೊಂದು ಬೆಸ್ಟ್ ಅಂಡ್ ಮಸ್ಟ್ ಮೆಮೊರಿ. ರುಪೀಸಾ? ಅದು ಬೇಡ ಇಲ್ಲ. ಆಯ್ತು ಬಿಡಿ, ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು. ಬೆಲ್ ಬಟನ್ ಒತ್ತಿ. ಬೆಲ್ ಬಟನ್ ಒತ್ತಿ. ಟನ್ ಟಡನ್ ಟಡ.